ಆಲ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತು ಸಂಡೇ, ಹಾಗೆ ಬೆಳಗ್ಗೆ ಎಲ್ಲ ಎದ್ದು ಬೇಗ ಪೂಜೆ ಎಲ್ಲ ಮುಗಿಸಿದ್ದೆ. ಆ್ಯಂಡ್ ಪೂಜೆ ಎಲ್ಲ ಮುಗಿಸಾದ್ಮೇಲೆ ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ರಾಜ್ಮಾ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೆ ನೆನ್ನೆ ನೈಟ್ ಸೋಯಾ ಬೀನ್ಸ್ ಮತ್ತು ರಾಜ್ಮಾ ಎರಡೂ ನೆನೆಯಕ್ಕೆ ಹಾಕಿದ್ದೆ. ಬಟ್ ಸೋಯಾ ಬೀನ್ಸ್ ಎಲ್ಲ ಚೆನ್ನಾಗಿ ನೆಂದಿದೆ. ರಾಜ್ಮಾ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದೆ. ಸೊ ಹಾಗೆ ಬೌಲ್ ತುಂಬ ಚಿಕ್ಕ ಆಯಿತು ಅನಿಸುತ್ತೆ, ಸರಿಯಾಗಿ ನೆಂದಿಲ್ಲ ಅಂತ ಅನಿಸ್ತು. ಕೆಲವೊಂದು ಕಾಳುಗಳು ಹಾಗೆ ಚಿಕ್ಕದಾಗೇ ಇತ್ತು. ಸೊ ಅದಕ್ಕೆ ಬೌಲ್ ತುಂಬ ಚಿಕ್ಕ ಆಯಿತು ಅಂತ ನಾನು ಅದನ್ನು ಬೇರೆ ದೊಡ್ಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನಾನು ಬ್ರೇಕ್ಫಾಸ್ಟ್ ಇವಾಗ ಬೇರೆ ಪ್ರಿಪೇರ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ನಾನು ಸೋಯಾ ಚಂಕ್ಸ್ ಯೂಸ್ ಮಾಡಿಕೊಂಡು ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸೋಯಾ ಬೀನ್ಸ್ ನಾನು ನೆನೆಸಿರೋದು ಸ್ಯಾಲೆಡ್ ಮಾಡ್ಕೊಳ್ಳೋಕ್ಕೆ. ಸೊ ಹಾಗೆ ಇವಾಗ ನಾನು ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಪಲಾವ್ ಮಾಡ್ಕೊಳ್ಳೋಕ್ಕೆ. ನಾನು ಒಂದು ಸ್ವಲ್ಪ ಸೋಯಾ ಚಂಕ್ಸ್ ತೊಗೊಂಡು ಅದನ್ನು 10 ಮಿನಿಟ್ಸ್ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಾಯ್ಲೆಲ್ಲ ಆದಮೇಲೆ ಅದರಲ್ಲಿರೋ ಎಕ್ಸೆಸ್ ವಾಟರೆಲ್ಲ ತೆಗೆದು ಮ್ಯಾರಿನೇಟ್ ಮಾಡ್ಕೊಳ್ತೀನಿ. ಒಂದು 10 ಮಿನಿಟ್ಸ್ ಬೇರೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ತನಕ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಕೊಳ್ತೀನಿ. ಸೊ ಆವಾಗ ಅದು ಚೆನ್ನಾಗಾಗುತ್ತೆ, ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಅದು ಸಪ್ಪೆ ಸಪ್ಪೆ ಆಗಿಬಿಡುತ್ತೆ. ಸೊ ಇವಾಗ ಇಲ್ಲಿ ಎಲ್ಲ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡೆ. ಸೊ ಇದಾದಮೇಲೆ ನಾನು ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕರ್ಡ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 to 15 ಮಿನಿಟ್ಸ್ ಅಷ್ಟು ಮ್ಯಾರಿನೇಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ಸೊ ನಾನು ಸೋಯಾ ಚಂಕ್ಸ್ ಜೊತೆ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟ್, ಬೀಟ್ರೂಟ್ ಎಲ್ಲ, ಬೀನ್ಸ್ ಮತ್ತು ಕಾಲಿಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಬಟಾಣಿ. ಸೊ ಇವಾಗ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಸ್ಪೈಸಸ್ ಒಗ್ಗರಣೆಗೆ. ಸೊ ನಾನು ಕುಕ್ಕರಲ್ಲೇ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಮಸಾಲ ಐಟಮ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದೆಲ್ಲ ಆದಮೇಲೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂಚೂರು ಫ್ರೈ ಮಾಡಿಕೊಂಡು ಇದೆಲ್ಲ ಆದಮೇಲೆ ಸೋಯಾ ಚಂಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಮ್ಯಾರಿನೇಟ್ ಮಾಡಿರೋ ಸೋಯಾ ಚಂಕ್ಸ್ ಹಾಕ್ಕೊಂಡು ಒಂದು ಸ್ವಲ್ಪ ಹಾಗೆ 2 ಮಿನಿಟ್ಸ್ ಫ್ರೈ ಮಾಡಿ, ಇದಾದಮೇಲೆ ಒಂದು ಸ್ವಲ್ಪ ನಾನು ರೈಸ್ ನೆನೆಸಿ ಇಟ್ಕೊಂಡಿದ್ದೆ. ಸೊ ಅದನ್ನು ಆ ರೈಸ್ನೂ ಹಾಕ್ತಾಯಿದ್ದೀನಿ. ಸೊ ಇದಾದಮೇಲೆ ಇನ್ನೇನಾದರೂ ಟೇಸ್ಟ್ಗೆ ಏನಾದರೂ ಮಸಾಲ ಪೌಡರ್ ಬೇಕಿದ್ದರೆ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು 2 ವಿಷಲ್ಸ್ ಆದಮೇಲೆ ಅದನ್ನು ತೆಗೆದ್ರೆ ಪಲಾವ್ ರೆಡಿ ಆಗುತ್ತೆ. ಮಧ್ಯಾಹ್ನದ ಮೇಲೆ ಸ್ವಲ್ಪ ಆಚೆ ಹೋಗಬೇಕಿತ್ತು, ಹಾಗೆ ಆಚೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದೆ. ಇದು ನೆಕ್ಸ್ಟ್ ವೀಕೆಂಡ್ ವ್ಲಾಗ್ ಆಗಿರುತ್ತೆ. ಸೊ ನಾನು ಮಧ್ಯದಲ್ಲಿ ಒಂದು ಸಪ್ರೇಟ್ ಸಂಕ್ರಾಂತಿ ಹಬ್ಬದ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ. ಸೊ ಇದನ್ನು ನಾನು ಕಂಬೈನ್ ಮಾಡ್ತಾಯಿದ್ದೀನಿ, ಲಾಸ್ಟ್ ವೀಕೆಂಡ್ ಮತ್ತು ಈ ವೀಕೆಂಡು. ಯೂಶ್ವಲಿ ನಾನು ವೀಕ್ ಡೇಸಲ್ಲಿ ಮನೇಲೇ ವರ್ಕೌಟ್ ಮಾಡ್ತೀನಿ. ಆ್ಯಂಡ್ ವೀಕೆಂಡಲ್ಲಿ ನಾನು ಲೈಕ್ ಮಾರ್ನಿಂಗ್ ಆಚೆ ವಾಕಿಂಗ್ ಅಂತ ಹೋಗ್ತೀನಿ. ಎವ್ರಿ ಡೇ ಮನೇಲೇ ವರ್ಕೌಟ್ ಮಾಡೋಕ್ಕಿಂತ ವೀಕ್ಲಿ ಒನ್ಸ್ ಈ ಥರ 1 ದಿನ ಇಲ್ಲ 2 ದಿನ ಈ ಥರ ಮಾರ್ನಿಂಗ್ ವಾಕ್ ಹೋಗೋದ್ರಿಂದ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ಮರ ಗಿಡ ಎಲ್ಲ ನೋಡೋದು ತುಂಬ ಕಮ್ಮಿ. ಸೊ ಹಾಗಾಗಿ ನಾನು ಲಾಲ್ಬಾಗ್ ಇಲ್ಲ ಕಬ್ಬನ್ ಪಾರ್ಕಿಗೆ ಹೋಗ್ತಾ ಇರ್ತೀನಿ. ಸೊ ಆ ವೈಬೇ ಚೆನ್ನಾಗಿರುತ್ತೆ ಅರ್ಲಿ ಮಾರ್ನಿಂಗ್.
ವೆದರ್ ಆಗಿರಲಿ ತುಂಬಾ ಚೆನ್ನಾಗಿರುತ್ತೆ. ಇದು ನನ್ನ ಹೊಸ ರುಟೀನ್. ಸೊ ನಾನಿವಾಗ ಫ್ಯೂ ವೀಕ್ಸಿಂದ ಈ ಥರ ಮಾರ್ನಿಂಗ್ ವಾಕ್ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ದಿನ ಈ ಥರ ಚೆನ್ನಾಗಿ ಸ್ಟಾರ್ಟ್ ಆದರೆ ಓಲ್ ಡೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆ್ಯಂಡ್ ಈ ಸತಿ ಲಾಲ್ಬಾಗಲ್ಲಿ ಫ್ಲವರ್ ಶೋ ಎಲ್ಲ ನಡೀತಾ ಇತ್ತು. ಸೊ ಹಾಗೆ ಫ್ಲವರ್ಸ್ ಇರೋ ಫ್ಲವರ್ಸ್ ಎಲ್ಲ ನೋಡಿಕೊಂಡು ಹೋಗ್ತಾಯಿದ್ದೆ. ಇಟ್ ವಾಸ್ ಗುಡ್. ಹಾಗೆ ಫ್ಲವರ್ ಶೋ ಒಳಗಡೆ ನೋಡೋಣ ಅಂತ ಅಂದ್ಬಿಟ್ಟು ಹೋದೆ. ಆ್ಯಂಡ್ ಅಲ್ಲಿ ಪರ್ ಹೆಡ್ ಟಿಕೆಟ್ 100 ರೂಪೀಸ್. ನಂಗೆ ತುಂಬ ಜಾಸ್ತಿ ಅಂತ ಅನಿಸ್ತು. ತುಂಬ ದೊಡ್ಡ ಸ್ಪೇಸ್ ಏನೂ ಇಲ್ಲ, ಚಿಕ್ಕ ಸ್ಪೇಸಲ್ಲೇ ಮಾಡಿದ್ದು. ಬಟ್ ಸ್ಟಿಲ್ ಏನೋ ಒಂಥರ ಎಕ್ಸ್ಪೀರಿಯೆನ್ಸ್. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಈ ಥರ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ರಶ್ ಕೂಡ ಇರಲಿಲ್ಲ. ಆರಾಮಾಗಿ ಪೀಸ್ಫುಲ್ಲಾಗಿ ನಮ್ಗೆ ನೀಟಾಗಿ ನೋಡ್ಕೊಂಡೆಲ್ಲ ಹೋಗ್ಬೋದಾಗಿತ್ತು. ಸೊ ಹಾಗಾಗಿ ಒಂಥರ ಚೆನ್ನಾಗಿತ್ತು. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ ಆವತ್ತಿನ ದಿನದ್ದು. ಸೊ ನನಗೆ ಯೂಶ್ವಲಿ ಪೂಜೆ ಅಂದರೆ ಬೆಳಿಗ್ಗೆ ಬೇಗ ಆಗಿಬಿಡ್ಬೇಕು. ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ ಟೈಮ್ಗಿಂತ ಮುಂಚೆನೇ ಪೂಜೆ ಎಲ್ಲ ಆಗಿಬಿಡ್ಬೇಕು, ಇಲ್ಲಾಂದರೆ ಎಲ್ಲ ಲೇಟ್ ಆಗಿಬಿಡತ್ತೆ. ಸೊ ನಾನು ಪೂಜೆ ಮಾಡಬೇಕು ಅಂತ ಅಂದರೆ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಲೈಕ್ ಮನೆ ಆಗಿರ್ಬೋದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಸೊ ಬೆಳಗ್ಗೆ ಎದ್ದು ಜಸ್ಟ್ ಫ್ರೆಶ್ ಅಪ್ ಆಗಿ ದೇವ್ರ ಸಾಮಾನು ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಡೆಕೋರ್ ಮಾಡಿ ಪೂಜೆ ಮಾಡೋದು ಅಷ್ಟೇ. ಆ್ಯಂಡ್ ಇವಾಗ ಪೂಜೆ ಎಲ್ಲ ಆದಮೇಲೆ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದೆ. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಚಿಕನ್ ಬ್ರೆಸ್ಟ್ ಯೂಸ್ ಮಾಡಿಕೊಂಡು ಒಂದು
ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಪನ್ನೀರ್ ಫ್ರೈ ಮತ್ತು ಸ್ವಲ್ಪ ರೈಸ್. ಸೊ ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್. ನಾನಿವತ್ತು ಆಂಧ್ರ ಸ್ಟೈಲ್ ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಪಚ್ಚಡಿ ಅಂತ ಅಂದ್ಬಿಟ್ಟು ಟೊಮ್ಯಾಟೊ ಪಚ್ಚಡಿ ಅಂತ ಕರಿಬೋದು. ಸೊ ನಾನು ಇದನ್ನು ಇವತ್ತು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ಇದನ್ನು ಯಾವಾಗಲೂ ಫ್ರಿಡ್ಜಲ್ಲಿ ಸ್ಟಾಕ್ ಇಟ್ಕೊಂಡಿರ್ತೀನಿ. ಏನಕ್ಕೆ ಅಂತ ಅಂದರೆ ಸಮ್ಟೈಮ್ಸ್ ನನಗೆ ಕುಕ್ ಮಾಡೋಕ್ಕೆ ಮೂಡಿಲ್ಲದೆ ಇದ್ದಾಗ, ಇಲ್ಲ ಸಮ್ಟೈಮ್ಸ್ ಬಿಸಿ ಇರ್ತೀನಿ. ಸೊ ಅಂಥ ಟೈಮಲ್ಲಿ ನಾನು ಅದನ್ನು ಚಪಾತಿ ಜೊತೆ, ದೋಸೆ ಜೊತೆ ಇಲ್ಲ ರೈಸ್ ಜೊತೆ ಅದನ್ನು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ನನಗಂತೂ ತುಂಬ ಇಷ್ಟ. ಸೊ ಅದಕ್ಕೆ ಅದನ್ನು ಯಾವಾಗಲೂ ನಾನು ಪ್ರಿಪೇರ್ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಡ್ಜಲ್ಲಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ನಾವು ಅದನ್ನು ಆರಾಮಾಗಿ ಮಾಡ್ಕೊಬೋದು. ಯೂಶ್ವಲಿ ಟೊಮ್ಯಾಟೊ ಪಚ್ಚಡಿ ಅಂದರೆ ಅದಕ್ಕೆ ಟೊಮ್ಯಾಟೊ ಜೊತೆ ಕೊತ್ತಂಬರಿ ಸೊಪ್ಪಾಗಲಿ ಬೇರೆ ಯಾವುದಾದ್ರೂ ಸೊಪ್ಪು ಯೂಸ್ ಮಾಡ್ತಾರೆ. ನಾನಿಲ್ಲಿ ಮೆಂತ್ಯ ಸೊಪ್ಪು ಯೂಸ್ ಮಾಡ್ತಿದ್ದೀನಿ. ನಾನು ಮೊನ್ನೆ ಮೆಂತ್ಯ ಸೊಪ್ಪು ತಂದಿದ್ದೆ, ಅದಿನ್ನೂ ಉಳಿದಿದೆ. ಸೊ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಮಾಡ್ತಿದ್ದೀನಿ. ಯೂಶ್ವಲಾಗಿ ನಾನು ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿ ಮಾಡ್ಕೊಳ್ತೀನಿ. ಈ ಸತಿ ಕೊತ್ತಂಬರಿ ಸೊಪ್ಪನ್ನ ರಿಪ್ಲೇಸ್ ಮಾಡಿ ಮೆಂತ್ಯ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಇದೇನಿಲ್ಲ, ಚೆನ್ನಾಗಿರುತ್ತೆ, ಕಹಿ ಅಂತ ಏನಿರಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೆ ಎಲ್ಲ ಏನೇನು ಪ್ರಿಪೇರ್ ಮಾಡ್ಕೊಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಕುಕ್ ಮಾಡೋಣ. ಇಲ್ಲಿ ನಾನೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಕಡಲೆ ಬೀಜ, 1 ಸ್ಪೂನ್ ಜೀರಾ, ಸ್ವಲ್ಪ ಧನಿಯಾ ಕಾಳು, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ರೋಸ್ಟ್ ಮಾಡಾದಮೇಲೆ ಒಂದು ಸೈಡ್ ಎತ್ತಿಟ್ಕೊಬೇಕು ಫುಲ್ ಕೂಲ್ ಆಗೋ ತನಕ. ಅದಾದಮೇಲೆ ಸೇಮ್ ಪ್ಯಾನ್ಗೆ ನಾನು ಒಂದು 3 ಟೊಮ್ಯಾಟೊ ಮತ್ತು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಟೊಮ್ಯಾಟೊ ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಇದೆಲ್ಲ ಆದಮೇಲೆ ಇದನ್ನು ಫುಲ್ ಕಂಪ್ಲೀಟ್ ಕೂಲ್ ಆಗೋಕ್ಕೆ ಒಂದು ಕಡೆ ಎತ್ತಿಟ್ಕೊಬೇಕು. ಎರಡನ್ನೂ ಸಪ್ರೇಟಾಗಿ ಬ್ಲೆಂಡ್ ಮಾಡ್ಕೊಬೇಕಾಗತ್ತೆ. ಸೊ ಇಲ್ಲಿ ಆಗಲೇ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸ್ಮೂತ್ ಪೇಸ್ಟ್ ಮಾಡ್ಕೊಬೇಕು. ಇದೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಟೊಮ್ಯಾಟೊ ಮತ್ತು ಮೆಂತ್ಯ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಜಸ್ಟ್ ಒಂದೆರಡು ಸತಿ ಆನ್ ಆಫ್ ಮಾಡಿಕೊಂಡ್ರೆ ಸಾಕು. ಸೊ ಈ ಥರ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ಸಖತ್ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಆ್ಯಂಡ್ ದಟ್ಸ್ ಆಲ್ ಇನ್ ದಿಸ್ ಟುಡೇಸ್ ವ್ಲಾಗ್. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ತನಕ ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.